ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾವು ತೋರಿಸ್ತಿರೋ ವಿಡಿಯೋ ಯಾವುದು ಅಂತ ನಿಮಗೆಲ್ಲ ಗೊತ್ತು. ನಾವೆಲ್ಲ ಸೇರಿಕೊಂಡು ಇವತ್ತು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವನ ಹೆಸರು ಸೀನಾ. ಇವರು ನಮ್ಮ ಅತ್ತೆ, ಅಲ್ಲಿ ನಾನು ಕೂತಿದ್ದೀನಿ. ಮತ್ತು ಇವರು ಅಮ್ಮನವರು, ಆ ಕಡೆ ಇರೋದು ಸೀನೋರ ಅಮ್ಮ. ಇವಳು ವರ್ಷ ಅಂತ ಯಾವಾಗಲೂ ನಗ್ತಾ ಇರ್ತಾಳೆ. ಇವನು ನನ್ನ ಡಾರ್ಲಿಂಗು. ಅಷ್ಟೇ, ಬಸ್ಸಲ್ಲಿ ತುಂಬ ಜನ ಮಾತಾಡಿಕೊಂಡು ನಕ್ಕೊಂಡು ಅಷ್ಟಾಯಿತು ಇಷ್ಟಾಯಿತು ಅಂತ ಅಂದ್ಕೊಂಡು ಇವನು ಸೀಟಿಗೆ ಕಿತ್ತಾಡ್ತಿದ್ದ. ಮತ್ತು ನಮಗೆ ಬಸ್ ಟಿಕೆಟ್ ಅಲ್ವಾ, ಅದಕ್ಕೆ ಹೋಗ್ತಿದ್ದೋ. ನೆಕ್ಸ್ಟು ಇವಾಗ ಇನ್ನೇನು ಕುಣಿಗಲ್ ಬಿಡುವ ಸಮಯ ಬಂದಿದೆ. ಮತ್ತು ಸೀನಾ ಮತ್ತು ಇಬ್ಬರು ಆಟಾಡ್ತಿದ್ದು. ಆ ಗ್ಯಾಪಲ್ಲಿ ನಂಗೆ ಒಂದು ಸ್ವಲ್ಪ ಕೈ ಏಟಾಯಿತು, ಅದು ಕಿಟಕಿಯಿಂದನೇ ಆಗಿದ್ದು. ಮತ್ತು ಇದು ನಮ್ಮ ಕುಣಿಗಲ್ ರೋಡು, ಅಂದರೆ ಗ್ರಾಮ ದೇವತೆ ಸರ್ಕಲ್ ಹತ್ರ ಹೋಗ್ತಾ ಇರೋ ರೋಡು. ಅಂದರೆ ನಾವು ಮಾರ್ನಿಂಗ್ ಸ್ವಲ್ಪ ಬೇಗ ಬಿಟ್ಟಿರೋ ಕಾರಣದಿಂದ ಅಂಗಡಿಗಳು ಯಾವ ಅಷ್ಟೊಂದು ಓಪನ್ ಇರಲಿಲ್ಲ. ಹಾಲಿನ ಡೈರಿ, ATM ಎನಿ ಟೈಮು, ಆನ್ ಟೈಮ್ ಮನಿ ಅದು. ನೆಕ್ಸ್ಟು ರೋಡು ಸಿಗೋದು ತುಮಕೂರು ಮೇನ್ ರೋಡ್, ಅದು ತುಮಕೂರು ರೋಡು. ನೆಕ್ಸ್ಟು ಹೂವಿನ ಮಾರ್ಕೆಟ್ ಸಿಗುತ್ತೆ. ನೆಕ್ಸ್ಟು ಹಾಗೆ ಹೋಗ್ತಿದ್ರೆ ಹಿಂಗೆ ಹಿಂಗೆ ರೈಟ್ ಹೋದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ತೋರಿಸ್ತೀನಿ. ಅದೇ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಮರದ ಹಿಂದೆ ಇರೋದೇ ಸಿವಿಲ್ ಬಸ್ ಸ್ಟ್ಯಾಂಡ್. ನಾವಿವಾಗ ಹೋಗ್ತಾ ಇರೋದು ಮೈಸೂರು ರೋಡು, ಮೈಸೂರು ಮೇನ್ ರೋಡ್ಗೆ ಹೋಗ್ತಾ ಇರೋದು. ದುರ್ಗ ಆಮೇಲೆ ಇನ್ನೊಂದು 3-4 ಸ್ಟಾಪ್ ಆದಮೇಲೆ ನಾವು ಮಲ್ಕುಪ್ಪೆಗೆ ಹೋಗಬೇಕು. ಅದೇ ಸ್ಟಾಪಲ್ಲಿ ನಾವು ಇಳ್ಕೋಬೇಕು. ಹಂಗೆ ಬಸ್ಸಲ್ಲಿ ಹುಡುಗಿರು ಗೊತ್ತಲ್ಲ, ಕ್ಯಾಮ್ರಾ ಬಂದರೆ ಸಾಕು ಹಿಂಗೆಲ್ಲ ಮಾಡಿಕೊಂಡು ನೋಡ್ಕೊತಿರ್ತಾರೆ. ಹಂಗೆ ಇದು ಕುಣಿಗಲ್ಲು ಎಂಟ್ರೆನ್ಸಲ್ಲಿರೋ ಚೌಟ್ರಿ ತುಂಬ ಚೆನ್ನಾಗಿದೆ, ಮದುವೆ ಮಾಡ್ಸೋಕ್ಕಂತೂ ಚೆನ್ನಾಗಿದೆ. ಹಂಗೆ ನಮ್ಮೂರ ನೇಚರು ಸೂಪರಾಗಿದೆ. ಮತ್ತು ಇವಾಗ ಮಳೆ ಹುಯ್ದಿರೋ ಕಾರಣದಿಂದ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ, ನೋಡೋದಕ್ಕಂತೂ ಫುಲ್ಲು ಖುಷಿಯಾಗಿದೆ. ತುಂಬ ನೆಕ್ಸ್ಟ್ ಈಗೊಂದು ಸ್ಕೂಲ್ ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವ ನೆರಳಂತೆ ಅನವರತ ಸುಖ ತರುತ್ತಾ. ಒಂದೊಂದು ತೋಟಗಳು, ಮತ್ತು ಒಬ್ಬೊಬ್ರು ಹೊಲ ಚೆಲ್ಲಿದ್ರು, ಆಮೇಲೆ ಹೊಲ ಚೆಲ್ದಲ್ಲೇ ಇದ್ದರು. ನೆಕ್ಸ್ಟು ನಾವು ಗೌಡ್ಗೆರೆ ಸ್ಟಾಪಲ್ಲಿ ಇಳ್ಕೊಂಡು ಫ್ರೆಂಡ್ಸ್. ಆಮೇಲೆ ಅಲ್ಲಿ ನಾವು ಇಲ್ದಿರೋ ಬಸ್ಸು ಅದೇ ರೆಡ್ ಕಲರ್ ಬಸ್ಸಲ್ಲಿ ಬಂದು. ನೆಕ್ಸ್ಟು ಸುಮಕ್ಕ ಬಸ್ ಬರುತ್ತೆ ಇರಿ ಅಂತ ಅಂತಿದ್ರು. ನಾವೆಲ್ಲ ಆಟೋದಲ್ಲಿ ಹೋಗೋಣ ಅಂತಿದ್ದೋ, ಇವರೆಲ್ಲರೂ ಹೋದೋ, ಇಷ್ಟು ಜನನು. ಆಮೇಲೆ ಕೊನೆಗೂ ಬಸ್ಸು ಬಂತು. ಅದು ಫುಲ್ಲು ರಶ್ ಆಗಿಬಿಟ್ಟಿತ್ತು. ಆ ರಶಲ್ಲೂ ನಾನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಬಂದೋ ಗೌಡ್ಗೆರೆಗೆ ಬಂದರೆ ಫುಲ್ಲು ಕ್ಲೌಡು. ನಾವು ಹೋಗಿದ್ದಾಗಲೇ 8 ಗಂಟೆ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ 1 ಅವರ್ ಜರ್ನಿ ಬೇಕಿತ್ತು. ನಾವೆಲ್ಲ ಹೋದೋ. ಆಮೇಲೆ ಒಂದು ವಿಷಯ ಗಾಯ್ಸ್, ನಾನು ಬಸ್ಸಲ್ಲೇ ಬಿಟ್ಬಿಟ್ಟಿದ್ದೀನಿ ಬ್ಯಾಗ್ನ. ಆಮೇಲೆ ನಮ್ಮ ಅಕ್ಕ ಕೇಳ್ತಾಯಿದ್ರು, ಸುಮಕ್ಕ ಬ್ಯಾಗ್ ಎಲ್ಲಿ ಅಂತ. ತಿರ್ಗಾ ಓಡೋಗಿ ಬ್ಯಾಗ್ ಎತ್ಕೊಬಂದೆ. ಆಮೇಲೆ ಎಂಟ್ರೆನ್ಸಲ್ಲಿ ಒಂದು ಹೋಟ್ಲಿತ್ತು, ತುಂಬ ಚೆನ್ನಾಗಿತ್ತು, ಅಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಹೋಯ್ತಾ ಇದ್ದೀವಿ. ನೋಡಿ ಗೈಸ್, 8 ಗಂಟೆಗೆ ಇಷ್ಟು ಜನ ಇದ್ದಾರೆ, ಹೆಂಗೆ ಹೋಗೋಕ್ಕಾಗುತ್ತೆ? ಆಮೇಲೆ ಎಲ್ಲ ಅಂಗಡಿಗಳು ಓಪನ್ ಆಗಿತ್ತು. ಅವ್ರು ನಮಗೆ ಫೋನಲ್ಲಿ ಇನ್ಫಾರ್ಮೇಷನ್ಸ್ ಬಂದಂಗೆ ನೈಟ್ 2 ಗಂಟೆಯಿಂದ ಡೇ 2 ಗಂಟೆವರೆಗೂ ದರ್ಶನ ಸಿಗುತ್ತೆ ಅಂತಿದ್ರು. ಆಮೇಲೆ ಇಲ್ಲೆಲ್ಲ ತಿಂಡಿಗಳೆಲ್ಲ ಇದ್ದರು. ಇವನು ಸೀನಾ ಅಂತೂ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತಿದ್ದ. ನಾವು ಜನಗಳು ನೋಡಿ ಶಾಕ್ ಆಗಬೇಕು, ಇಲ್ಲಿ ಲೈನ್ ಸುತ್ತೋದನ್ನ ನೋಡಿ ಶಾಕ್ ಆಗಬೇಕು, ಒಂದು ಗೊತ್ತಾಗಲಿಲ್ಲ ಗೈಸ್. ಸುತ್ತೋದು ನಾನಂತೂ ನನ್ನ ಡಾರ್ಲಿಂಗ್ ಎತ್ಕೊಂಡಂತೂ ಹೆವಿ ಸಾಕಾಯಿತು. ಆಮೇಲೆ ನಮ್ಮ ಅತ್ತೆ ಎತ್ಕೊಂಡ್ರು, ಪಾಪ ನನ್ನ ಕೈಗೆ ಏನು ಕೊಡಲಿಲ್ಲ. ಮತ್ತು ಜನಗಳು ರೂಲ್ಸೇ ಫಾಲೋ ಮಾಡಲ್ಲ ಗೈಸ್. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಸುತ್ತುತ್ತಾ ಇರ್ತಾರೆ. ಹೆವಿ ಕ್ಲೌಡ್ ಇತ್ತು ಇವತ್ತಂತೂ. ನಾನಂತೂ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಾನು ನಮ್ಮ ಅತ್ತೆ. ಅದು ವರ್ಷಕ್ಕೆ ಒಂದೇ ಸಲ ಅಂತೆ ವಿಗ್ರಹನ ಓಪನ್ ಮಾಡೋದಲ್ಲಿ ಇರೋ ಸಣ್ಣ ವಿಗ್ರಹನ
ಅವಾಗ ಅಲ್ಲಿ ಹೋಗ್ತಿದ್ದೋ, ನಾವು ಸುತ್ತೋದು ಗೈಸ್, ನೀವು ನಂಬಲ್ವೋ ಗೊತ್ತಿಲ್ಲ, 2.5 ಅವರ್ ಸುತ್ತಿದ್ದೀವಿ. ಆಮೇಲೆ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹದ ಮುಂದೆನೇ ಕಾಯೆಲ್ಲ ಕಟ್ತಾಯಿದ್ರು, ನಾನು ಅದನ್ನು ಗಮನಿಸಿದೆ. ಮತ್ತು ಇದು ಮೇಲೆ ಹೋದ ತಕ್ಷಣ ಅಂದ್ಕೊಂಡು, ಆಮೇಲೆ ಸರ್ಕಾರಿ ಆಫೀಸರ್ಸ್ ಎಲ್ಲ ಬಂದಿದ್ರು, ಅಗ್ನಿಶಾಮಕದವರೆಲ್ಲ ಬಂದಿದ್ರು, ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಆಮೇಲೆ ಅಲ್ಲಿ ಪೂಜೆ ಸಾಮಾನು ಇತ್ತು ಗೈಸ್. ಪೂಜೆ ಸಾಮಾನು ನಾವೇನು ತೊಗೊಳ್ಳಿಲ್ಲ, ಅಲ್ಲೇನು ಪೂಜೆ ಮಾಡಲ್ಲ ಅಂತ ಅಂದರು. ಪೂಜೆ ಸಾಮಾನೇನು ತೊಗೊಳ್ಳಿಲ್ಲ. ಮತ್ತು ನಾನು ಮತ್ತೆ ಎಲ್ಲ ಮುಂದೆ ಹೋಗಿ ಅಂತ ತಳ್ತಾಯಿದ್ರು ಗೈಸ್. ನಮ್ಮ ಪಾಪು ಬೇರೆ ಇದ್ದ ನಮ್ಮ ಜೊತೆ. ತುಂಬ ಕಷ್ಟ ಆಯಿತು ಇವತ್ತು, ಆದರೂ ಒಂಥರ ಏನೋ ಖುಷಿ ಆಯಿತು ಹೋಗಿದ್ದಕ್ಕೂ. ಆ ಕ್ಯೂನಲ್ಲೆಲ್ಲ ಕಿತ್ತಾಡ್ಕೊಂಡು ಮಾತಾಡಿಕೊಂಡು ಹೋಗಿದ್ದಕ್ಕೆ ಗಾಯ್ಸ್. ಅದು ಬೇರೆ 3 ವಾರ ಕಾಯಿ ತೊಗೊಂಡೋಗಿ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ನಾವು ಇವತ್ತು ಕಾಯಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು, ಅಲ್ಲಿ ಕಾಯಿ ಕೊಡೋರೇನೆ ಇವತ್ತು ಕಾಯಿ ಕಟ್ಟಿಸಲ್ಲ ಅಂತ ಅಂದರು. ಯಾಕಂದರೆ ಜನ ಇರೋದ್ರಿಂದ ಕಾಯಿ ಏನು ಕಟ್ಟಿಸಲ್ಲ ಅಂತ ಅಂದರು. ಇಲ್ಲಿ ಮೇಲೆ ಹೋಗೋದಕ್ಕೆ ನಮಗೆ ಪೊಲೀಸವ್ರು ಬಿಡ್ತಿರ್ಲಿಲ್ಲ, ನಮಗೆ ಫೋನ್ ಇಟ್ಕೊಂಡಿದ್ರು, ಬೈತಾಯಿದ್ರು. ಅದಕ್ಕೆ ಸುಮ್ಮನಾದೋ. ಆಮೇಲೆ ಇವತ್ತು ನಾವು ಹೋಗ್ತಿರೋ ದೇವ್ರನ್ನ ನೋಡಿ ಅದು ನಾವು ಏನಾದರೂ ಬೇಡ್ಕೊಂಡ್ರೆ 99% ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಬೇಡ್ಕೊಂಡು ಬಂದಿದ್ದೀವಿ, ನೋಡಬೇಕು. ನನಗೆ ಏನಾದರೂ ನಾನು ಅಂದ್ಕೊಂಡಿರೋದಾದರೆ ನಾನು ನಿಮಗೂ ಹೇಳ್ತೀನಿ ಗೈಸ್. ನೆಕ್ಸ್ಟ್ ಇಯರ್ ಯಾವಾಗ ಅಂತ ನಾನು ಆಶಾ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಗೈಸ್, ನಾವು ಹೋಗ್ತಿರೋದು ಅಲ್ಲಿಗೇನೆ, ಆ ಚಾಮುಂಡೇಶ್ವರಿ ಕಾಣಿಸ್ತಿದ್ದಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಏನು ಇಷ್ಟು ಜನ ಕಾಣಿಸ್ತಿದ್ದಾರೆ ಗೈಸ್. ಒಳಗಡೆ ಹೋಯ್ತಾ ಅಂತೂ ಎವ್ರಿ ರಶ್ಶು. ನಾನು ಕಾಯಿ ನೋಡೇ ದಂಗಾಗ್ಬಿಟ್ಟೆ ಗೈಸ್. ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ, ಇನ್ನೆಷ್ಟು ಜನ ಆ ದೇವ್ರನ್ನ ನಂಬ್ತಾ ಇದ್ದಾರೆ ಅಂದರೆ ಅಷ್ಟು ನಂಬ್ತಾ ಇದ್ದಾರೆ ಗೈಸ್. ಕಾಯಿ ಎಲ್ಲಿ ನೋಡಿದ್ರು ಕಾಯಿ ಮತ್ತು ಬೀಗದ ಕೈಗಳು. ಆಮೇಲೆ ನಮಗಲ್ಲಿ ಬಸವಣ್ಣ ಕಾಣಿಸುತ್ತೆ, ಅದು ನೋಡ್ಬೋದು. ಅದು ಅಲ್ಲೇ ನಿಲ್ಲಿಸಿದ್ರು, ಅಲ್ಲೇ ಪೂಜೆ ಮಾಡಿ ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಮುಂದೆ ಹೋಗ್ತೀನಿ ಗೈಸ್, ಆವಾಗ ತೋರಿಸ್ತೀನಿ. ಇದು ಬ್ಯಾಕ್ ಸೈಡಿಂದ ನಮಗೆ ಫುಲ್ಲು ರಶ್ ಇತ್ತು ನೋಡಿ ಗೈಸ್. ಇದು ಇವಾಗ ಎಂಟ್ರೆನ್ಸ್ ಅಂತ ಅಂದ್ಕೊಂಡ್ರೆ ಎಂಟ್ರೆನ್ಸ್ ಅಲ್ವಂತೆ ಇದು. ಇನ್ನೂ ಒಂದು ಮನೇಲಿ ಇನ್ನೂ ಒಂದು 8-9 ರೌಂಡ್ ಹಾಕಬೇಕು ಗೈಸ್. ಇದು ಶಿವ, ಆಮೇಲೆ ತಿರ್ಗಾ ಇದು ಮನೆ ಒಳಗೆ ತಿರ್ಗಾ ರೌಂಡು. ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಪಾಪು ಎತ್ಕೊಂಡು ಹೋಗೋದೇ ಪ್ರಾಬ್ಲಮ್. ಆಮೇಲೆ ದೇವರು ಬಸವಣ್ಣ, ಈ ದೇವರು ಗರ್ಭಗುಡಿ ಒಳಗೆ ಹೋಗಿ ಗಂಟು ಅಲ್ಲಾಡ್ಸಿದೆ ಅಂತ ಎಲ್ಲರೂ ತುಂಬ ಜನ ಸೇರಿದ್ರು ಅಲ್ಲಿ ಬಸವಣ್ಣ ನೋಡೋದಕ್ಕೆ. ಮತ್ತು ಅಲ್ಲೆಲ್ಲ ದೇವ್ರ ಬಂದರೆ ನನಗೆ ಮನುಷ್ಯನಲ್ಲಿ ದೇವ್ರು ಬರುತ್ತೆ ನಂಬೋದಕ್ಕೆ ನಾನು ನಂಬಲ್ಲ ಗೈಸ್, ನಂಬ್ತೀರಾ ದೇವರು ಅನ್ನೋದು ಆಮೇಲೆ ನೆರೆದು ತುಂಬ ಆಮೇಲೆ ಇದು ಬಸ್ ಹೋಗುತ್ತಲ್ಲ, ಬಸ್ ಮುಂದೆ ಹೋಗುತ್ತೆ ನೀವು ನೋಡ್ಬೋದು. ನೆಕ್ಸ್ಟ್ ನೆರೆದು ಗೈಸ್. ಆದ್ರೂ ಆ ಕ್ಲೌಡ್ನ ನೋಡೋದಕ್ಕಂತೂ ಅಷ್ಟರಲ್ಲಿ ದೇವ್ರನ್ನ ಚೆನ್ನಾಗಿ ಅಲಂಕಾರ ಅದನ್ನು ನಂಗೆ ವೀಡಿಯೋ ಕವರ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟು ಚಾಮುಂಡೇಶ್ವರಿ ನಾವು ಗರ್ಭಗುಡಿ ಒಳಗೆ ಹೋಗ್ಬಿಟ್ಟು ಬಂದು ಅಲ್ಲಿ ವೀಡಿಯೋ ಮಾಡೋದಕ್ಕಾಗೋ ಇಲ್ಲ. ನೆಕ್ಸ್ಟ್ ನಾವು ಈಚೆ ಬಂದಮೇಲೆ ಈ ದೊಡ್ಡ ವಿಗ್ರಹ ನೋಡ್ಬೋದು. ಆಮೇಲೆ ತೇರಿತ್ತು ಗೈಸ್, 12:30ಕ್ಕೆ ತೇರಿತ್ತು. ನಾವು ಅಷ್ಟೊತ್ತಿಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನೆರಳಲ್ಲಿ ಕೂತ್ಕೊಂಡು ಬಂತು. ಅಲ್ಲಿ ನೋಡಿ ಗೈಸ್, ಅಲ್ಲಿ ದೂರದಲ್ಲಿ ನಾನು ಝೂಮ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟು ಜನ ಸೇರಿದ್ರು. ಒಳಗಡೆ ಹೋಗಿ ಬಂದಾದಮೇಲೆ ನಾವು ಕ್ಯೂ ಅಲ್ಲಿ ನಿಂತಿದ್ದಾಗ 8:10ಕ್ಕೆ ನಿಂತಿದ್ದೋ. ನಾವು ಈಚೆ ಬರೋಷ್ಟೊತ್ತು 10 ಕಾಲಾಗೋಗಿತ್ತು. ಈಚೆಗಡೆ ಬಂದು ಮೇರೆದೇವರೆಲ್ಲ ನೋಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1 2.5 ನಾವು ಲೈನಲ್ಲೇ ನಿಂತಿದ್ದೀವಿ ಇವತ್ತು. ಅಷ್ಟು ಕ್ಲೌಡ್ ಇತ್ತು.
ಆಮೇಲೆ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಹತ್ರ ಬಸವನೂ ಹೋಗಿದೆ ಮತ್ತು ಮೇರೆದೇವರು ಹೋಗಿದೆ. ಅಲ್ಲಿ ಹೋಗಿ ಗಂಟೆ ಅಲ್ಲಾಡಿಸಿದ್ರು ಅಂತ ಅಂತಿದ್ದು. ನಾನು ಅಲ್ಲಿಗೆ ಹೋಗೋದಕ್ಕೆ ನಮ್ಮನ್ನ ಅಲೋ ಮಾಡಲಿಲ್ಲ. ಆಮೇಲೆ ತೇರೆಲ್ಲ ಇತ್ತು, ಆಮೇಲೆ ಮೇರೆದೇವರು ಬರುತ್ತೆ. ಆಮೇಲೆ ನೆಕ್ಸ್ಟು ನಾವು ಇಲ್ಲಿ ನಿಂತ್ಕೊಂಡು ಚರ್ಚೆ ಮತ್ತು ಪೊಲೀಸರು ಬಂದರು. ಆಮೇಲೆ ನಾವು ಇಲ್ಲಿ ಎಂತಕ್ಕೆ ನಿಂತ್ಕೊಂಡಿದ್ದೋ ಅಂದರೆ ನಾವು ಸೀನು ನೋಡುತ್ತಿದ್ದೋ. ಆಲ್ಮೋಸ್ಟ್ ಅವನು ಬರ್ತಾನೆ ಅಂತ ಅಂದ್ಕೊಂಡು ಆಮೇಲೆ ದೇವ್ರನ್ನ ವಾಪಸ್ಸು ಅಲ್ಲಿಂದ ಕರ್ಕೊಂಬರ್ತಿದ್ರು. ತುಂಬ ಅಂದರೆ ತುಂಬ ಜನ ಇತ್ತು ಗೈಸ್. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದೊಂದು ಪ್ರಾಣಿಗಳನ್ನೂ ಮಡಗಿದ್ದಾರೆ. ಮೈಸೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಮೈಸೂರು ಝೂಗೆ ಹೋಗೋದಕ್ಕೆ, ಎಲ್ಲ ಅಲ್ಲೇ ಮಾಡಿಬಿಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿಗ್ರಹ ಇದೆ, ಪ್ರಾಣಿಗಳಿದೆ, ಅರಮನೆ ಒಂದು ಬಾಕಿ ಅಷ್ಟೇ ಆ ಊರಿಗೆ. ನೆಕ್ಸ್ಟು ಜನಗಳು ಮತ್ತು ಮೇರೆದೇವರು ಎಲ್ಲರೂ ಆಮೇಲೆ ತಾಯಿನ ಕರ್ಕೊಬರ್ತಾ ಇದ್ದಾರೆ. ಕರ್ಕೊಬರ್ಬೇಕಾದ್ರೆ ಜನಗಳಂತೂ ಬಿಡ್ತಾನೆ ಇರ್ತಿರ್ಲಿಲ್ಲ ಆ ಕಡೆ ಈ ಕಡೆ. ಅಲ್ಲಿ ಪಾಪ ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಮೇರೆದೇವ್ರು ನಾವು ಮುಂದಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡು ಬಸವ ಅಲ್ಲಿ ಅವನ ಮನೆ ಸನ್ನಿಧಿಗೆ ಹೋಗಿದೆ, ಅದಕ್ಕೆ ಮುಂದೆ ಹೋಗ್ತಿಲ್ಲ ದೇವರು ಅಂದ್ಬಿಟ್ಟು ಅಲ್ಲೇ ತುಂಬ 1/2 hour ಹೆಚ್ಚು ಕಮ್ಮಿ ನಿಂತ್ಕೊಂಡಿತ್ತು ಗೈಸ್. ನಾವಂತೂ ಅಲ್ಲಿ ವೀಡಿಯೋ ಮಾಡೋದಕ್ಕಂತೂ ತುಂಬ ಕಷ್ಟ ಆಯಿತು ಗೈಸ್. ಆದರೂ ಏನೋ ಒಂಥರ ಖುಷಿ. ಅವ್ರು ಏನೇ ಹೇಳ್ತೀರಿ ಎಲ್ಲರೂ ಫೋನ್ ಹಿಡ್ಕೊಳ್ಳೋದು, ಫೋಟೋ ಹೊಡಿತಾ ಇರೋದು ಅಷ್ಟೇ ಗೈಸ್. ಆಮೇಲೆ ಪುಟ್ಟ ಆರತಿಗಳನ್ನೆಲ್ಲ ಕಳಿಸ್ತಾಯಿದ್ರು ಹೋಗಿ ಅಂತ. ಆಮೇಲೆ ಫುಲ್ಲು ದೇವ್ರು ಬಂದು ನಿಂತ್ಕೊಂಡಿದ್ದ ತಕ್ಷಣ ಜನಗಳೆಲ್ಲ ಮುತ್ಕೊಬಿಡ್ತಾರೆ. ಆಮೇಲೆ ಒಬ್ಬರು ಬಂದು ದೂರ ಹೋಗಿ ಅಂತ ಹೇಳಿದಾದಮೇಲೆ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಆಮೇಲೆ ಜನಗಳು ಫುಲ್ಲು ಅವ್ರವ್ರ ಫೋನಲ್ಲಿ ವೀಡಿಯೋಗಳು ಕತೆ ಎಲ್ಲ ನಾಗೋಗಿತ್ತು. ಆಮೇಲೆ ತಾಯಿನ ನೋಡ್ತಾನೆ ಇರಬೇಕು ಅಂತ ಇಲ್ಲಿ ಸುಮಕ್ಕನ ಅಬ್ಸರ್ವ್ ಮಾಡ್ಬೋದು ನೀವು. ಸುಮಕ್ಕ ಅವ್ರ ಮಗು ನೋಡೋಗ್ತಾ ಇತ್ತು, ಯಾಕಂದರೆ ಅವನು ಊಟದ ದಾರಿ ಎಲ್ಲ ಐತೆ ಅಂತ ನೋಡ್ಕೊಂಬಾರೋ ಅಂದು ಬರಲಿಲ್ಲ. ಆಮೇಲೆ ಸಿಕ್ತು. ನೆಕ್ಸ್ಟ್ ಇವಾಗ ನಾವು ಹೋಗ್ತಿರೋದು ಊಟೋದಕ್ಕೆ, ಅಂದರೆ ಪ್ರಸಾದ ತಿನ್ನೋದಕ್ಕೆ. ನಾನು ಹೇಳಿವಾಗ ಗೈಸ್, ನಾವು ಏನೇ ಮಾಡಿದ್ರೂ ಮನಸ್ಸು ಚೆನ್ನಾಗಿದ್ದರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಹಂಗೆ ದೇವ್ರ ಪ್ರಸಾದ ತಗೊಂಡು ತಿಂದ್ಕೊಂಡು ಕೊನೆಗೂ ಪ್ರಸಾದ ಸಿಕ್ತು. 3 ಜನನೂ ತಿಂದೋ. ಅದರಲ್ಲಿ ಸುಮಕ್ಕ ಮಿಸ್ಸಿಂಗ್ ಆದರೂ ಅವರೆಲ್ಲ ಊಟ ಮಾಡ್ತಾಯಿರ್ತಾರೆ ಅಂತ ಅಂದ್ಕೊಂಡು. ನೆಕ್ಸ್ಟು ಶಾಪಿಂಗ್. ನಾವು ಗೊತ್ತಲ್ಲ ಬಜೆಟ್ ಫ್ರೆಂಡ್ಲಿ, 20 ರೂಪೀಸ್ಗೆ ಹೋಗೋದು. 20 ರೂಪೀಸ್ಗೆ ಹೋಗಿ ಏನೂ ತೊಗೊಳ್ಳಿಲ್ಲ ಗೈಸ್. ಒಂದು ಕೈಗೆ ಹಾಕ್ಕೊಳ್ಳೋ ಬ್ಯಾಂಡು ಮತ್ತು ಅಷ್ಟೇ 2 ತೊಗೊಂಡಿದ್ದು ನಾವು ಅಲ್ಲಿ ಕೈಗೆ ಹಾಕ್ಕೊಳ್ಳೋ ಬ್ಯಾಂಡು. ಇನ್ನೆಲ್ಲ ಮೊನ್ನೆ ಸುಂಕದ ಕಟ್ಟೆಯಲ್ಲಿ ಜಾತ್ರೆ ಆಗಿತ್ತು, ಅಲ್ಲಿ ಹೋಗ್ಬಿಟ್ಟಿದ್ದೆ ನಾನು. ಅಲ್ಲಿ ತೊಗೊಂಡು ಮತ್ತು ಇಲ್ಲಿ 20 ತೊಗೊಂಡು. ಆಮೇಲೆ ಗೈಸ್ ಇವಾಗಂತೂ ತೊಗೊಳ್ಳೋರ್ಗಿಂತ ಕೊಡೋರೇ ರೋಪ್ ಜಾಸ್ತಿ ಆಗ್ತಾಯಿದ್ದಾರೆ. ಆಮೇಲೆ ಇವನು ನಮ್ಮ ಪಾಪಂಗೆ ಕೊಡಿಸಿದ್ರೆ ಟಮಟೆನ ಕೊಡು ನಾನೇ ಓಡಿಸ್ತೀನಿ ಅಂತ ಓಡ್ಕೊಂಡು ಹೋಯ್ತಿದ್ದ. ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು ನಾನು ಜಾಂಗೀರ್ ತಗೊಳ್ಳೋಣ ಅಂತ ಹೋದೆ. ಅವರು 1/4 kg 50 ರೂಪಾಯಿ ಅಂತ ಅಂದರು. ಸುಮ್ಮನೆ ಬೇಡ ಅಂತ ಬಂದು ಒಂದು ಕುಲ್ಫಿ ತೊಗೊಂಡು ಕುಲ್ಫಿ ಎಲ್ಲರೂ ಓಪನ್ ಮಾಡಿಕೊಂಡು ನಾವಿನ್ನೂ ಫೋಟೋನೇ ಹೊಡ್ಕೊಳ್ಳಿಲ್ಲ ಸ್ನ್ಯಾಪ್ ಹಾಕೋದಕ್ಕೆ. ಇವು ನಾಳೆ ಬಾಯ್ಲಿಕ್ಕೆ ಹೋಗ್ಬಿಟ್ಟ. ಆಮೇಲೆ ಹಾಗೆ ಮುಂದೆ ಹೋಗ್ತಿದ್ದೋ. ನಾವು ಮನೆಗೆ ಹೋಗ್ತಾಯಿದ್ದೀವಿ, ಯಾಕೆಂದರೆ ಸಾಕಾಯಿತು ನಮಗೂ ಓಡಾಡಿಕ್ಕಿಂತ ನಮ್ಮ ಪಾಪು ಏನು ಊಟ ಮಾಡಿರಲಿಲ್ಲ. ಅದಕ್ಕೋಸ್ಕರ ಮನೆಗೆ ಬೇಗ ಹೋಗಬೇಕಿತ್ತು. ನಮ್ಮ ಮಾಮ ಕಾಲ್ ಮಾಡಿದರು ಬೇಗ ಬನ್ನಿ ಅಂತ. ಆಮೇಲೆ ಜನಗಳು ಬರ್ತಾ ಇರೋರು ಇದ್ದಾರೆ, ಹೋಯ್ತಾ ಇರೋರು ಇದ್ದಾರೆ. ಯಾರು ಬರ್ತಾವ್ರೆ ಯಾರು ಹೋಯ್ತಾರೆ ಅಂತ ಒಂದು ಗೊತ್ತಾಯ್ತಿಲ್ಲ ಗೈಸ್. ಆಮೇಲೆ ನನಗಂತೂ ಅಲ್ಲಿ ಏನು ಅನಿಸ್ತು ಅಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗ್ತಾರೆ, ಇನ್ನೆಷ್ಟು ದೇವ್ರು ನಂಬ್ತಾ ಇದ್ದಾರೆ ಅಂತ. ಆಮೇಲೆ ಕೊನೆಗೂ ಆಟ ಸಿಕ್ತು. ನಮ್ಮ ಅತ್ತೆ ಬಸ್ಸಲ್ಲಿ ಹೋಗೋಣ ಅಂತಿರು, ಬೇಡ ರಶ್ ಇರುತ್ತೆ ಆಟೋದಲ್ಲೇ ಹೋಗೋಣ ಅಂತ ಅಂದೆ. ಆಮೇಲೆ ಆಟ ಸಿಕ್ತು ಒಂದು. ನೆಕ್ಸ್ಟು ಬಸ್ ಹಿಡಿದು ಆಲ್ರೆಡಿ ಕುಣಿಗಲ್ ನಾವು. ಈ ಅಕ್ಕ ಅಂತೂ ಮಕ್ಕ ಮುಚ್ಕೊಬಿಟ್ಟಿದ್ದಾರೆ ಬ್ಲಾಗಿಗೆ. ನಾನು ಗೈಸ್ ಅಕ್ಕ ಮಕ್ಕ ತೋರಿಸಿದ್ರು. ಕೊನೆಗೂ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ.